ನನಗೆ ಸ್ವಲ್ಪ ಸುಳಿವು ಸಿಕ್ಕಿದ್ರು ಸಾಕಾಗಿತ್ತು. ಇವಳಿಗೆ ಈ ಕಂಡಕ್ಟರ್ ಪೋಸ್ಟ್ ಸಿಗದಿರೋ ಹಾಗೆ ಮಾಡ್ತಿದ್ದೆ. ಮೋಹನ್, ಇವಳು ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದ ಹುಡುಗಿ. ಇವಳು ನಮ್ಮಿಂದಾಗಿ ಇವತ್ತು ಈ ಸ್ಥಿತಿ ಇಲ್ಲಿದ್ದಾಳೆ. ನಿಮ್ಗೇನು ಅನ್ಸೋದೇ ಇಲ್ವಾ? ಎಲ್ಲರೂ ಕನಸು ಕಾಣ್ತಾರೆ. ಭಿಕ್ಷುಕ ಮಂಟಪದಲ್ಲಿ ಮಲ್ಕೊಂಡು ನಾನು ರಾಜನಾಗಬೇಕು ಅಂತ ಕನಸ್ಕೊಂಡಿದ್ನಂತೆ. ಹಾಗೆ ಇವಳದು ತಿರ್ಕನ್ ಕನಸು. ಇವಳು ಈ ಜುಜುಬಿ ಕಂಡಕ್ಟರ್ಗಿರಿ ಮಾಡ್ಕೊಂಡು ಜೀವನ ಪರ್ಯಂತ ನರಳಿ ನರಳಿ ಸಾಯ್ಬೇಕು, ಎಲ್ರ ಮುಂದೆ ತಲೆ ತಗ್ಸಿ ಬಾಳ್ಬೇಕು ಅನ್ನೋದು ಇವಳು ವಿಧಿ. ನಾವು ಬಯಸಿದ್ವಾ? ನಿಲ್ಸಿ ಸರ್. ಕಂಡಕ್ಟರ್ ಕೆಲಸನ ಜುಜುಬಿ ಕೆಲಸ ಅಂತ ಮಾತ್ರ ಹೇಳ್ಬೇಡಿ. ಯಾವ ಕೆಲಸನೂ ಜುಜುಬಿ ಅಲ್ಲ ಸರ್. ಎಲ್ಲಾ ಕೆಲ್ಸಕ್ಕೂ ಅದ್ರದ್ದೇ ಆದ ಗೌರವ ಘನತೆ ಇರುತ್ತೆ. ಇದು ತಲೆ ತೆಗ್ಸೋ ಕೆಲ್ಸಾನೂ ಅಲ್ಲ, ಅವಮಾನ ಮಾಡೋ ಕೆಲ್ಸಾನೂ ಅಲ್ಲ. ನೋ ವರ್ಕ್ ಇಸ್ ಸೆಕ್ಯುಲರ್, ಆಲ್ ವರ್ಕ್ ಇಸ್ ಅಡಾರೆಂಟ್ ಅಂಡ್ ವರ್ಷಿಪ್ ಅಂತ ವಿವೇಕಾನಂದರು ಹೇಳಿದ್ದಾರೆ. ಲಕ್ಷಾಂತರ ಜನ ಕಂಡಕ್ಟರ್ಗಳು ಈ ನಾಡಿಗೋಸ್ಕರ ದುಡ್ದು ತಮ್ಮ ಜೀವನನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಅಂಕಲ್, ನಮ್ಮಪ್ಪನೂ ಒಬ್ಬ ಕಂಡಕ್ಟರ್. ಅವರು ಇದೇ ಡ್ರೆಸ್ಸಲ್ಲಿ ಬೆವರು ಸುರಿಸಿ ದುಡ್ದು ನಮ್ಮನ್ನೆಲ್ಲ ಸಾಕಿದ್ದಾರೆ. ಅವ್ರ ಮಗಳು ಅಂತ ಹೇಳ್ಕೊಳ್ಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವ್ರು ನನ್ನನ್ನು ಸಾಕಿದ ರೀತಿಲಿ ನೀವ್ ನಿಮ್ ಮಗಳನ್ನ ಸಾಕಾಗ ಆಗ್ಲಿಲ್ವಲ್ಲ ಅಂಕಲ್? ಒಬ್ಬ ಕಂಡಕ್ಟರ್ ಅವ್ರ ಮಗಳಿಗೆ ಕೊಟ್ಟ ಸಂಸ್ಕಾರನ ಬಿಸ್ನೆಸ್ ಮ್ಯಾಗ್ನೆಟ್ ಆದ ನೀವು ನಿಮ್ ಮಗಳಿಗೆ ಕೊಡಕ್ ಆಗ್ಲಿಲ್ಲ. ನಿಮ್ ಮಗಳಿಗೆ ಆ ಸಂಸ್ಕಾರ ಅನ್ನೋದಿದ್ರೆ ರಕ್ತದ ಮಡುವಿನಲ್ಲಿ ಬಿದ್ದ ನಮ್ಮಪ್ಪನ ಹಾಗೆ ಬಿಟ್ಟು ಹೋಗ್ತಿದ್ಲ ಅಂಕಲ್? ಸುಮ್ಮನಿರೋ ಸಾಕು ಮೀನಾ. ಬಿಟ್ರೆ ಇವಳು ಹೀಗೆ ಅಸಂಬದ್ಧವಾಗಿ ಮಾತಾಡ್ತಾನೆ ಇರ್ತಾಳೆ. ಗತಿಗೆಟ್ಟವ್ರಿಗೆ ಮಾತೆ ಬಂಡವಾಳ. ಮಾತಾಡೋರು ಏನು ಸಾಸ್ತಲ್ಲ ಅನ್ನೋದಕ್ಕೆ ಇಲ್ಲಿದ್ದಾಳೆ ನೋಡು, ಇವಳೇ ಸಾಕ್ಷಿ. ಇವಳ ಹತ್ರ ಮಾತಾಡಿದರೆ ನಮಗೆ ಅವಮಾನ. ಕಮಾನ್, ಲೆಟ್ಸ್ ಗೋ. ಏನ್ರಿ ಶಾಂತಕ್ಕ ಮುಖಕ್ಕೆ ಹೊಡೆದಾಗೆ ಮಾತಾಡ್ಬಿಟ್ರು? ಅವ್ರಿಷ್ಟು ನಿಷ್ಠುರವಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೂ ಅದೇ ಆಶ್ಚರ್ಯ ಆಯ್ತೈತೆ ಶಾರದಾ. ಶಾಂತಕ ಹೆಸರು ತಕ್ಕಂಗೆ ಶಾಂತಕನೇ. ಅವ್ರು ಯಾವತ್ತೂ ಯಾರಿಗೂ ನೋವಾಗಂಗೆ ನಡ್ಕೊಂಡವ್ರೇ ಅಲ್ಲ. ಆದರೆ ಅವ್ರು ಯಾಕೆ ಹಿಂಗೆ ಆಗವ್ರೆ ಅಂತ ನನಗೆ ಗೊತ್ತಾಯ್ತಾನೆ ಇಲ್ಲ. ರೀ, ಹೆಣ್ಣು ಕೇಳಕ್ಕೋಗಿ ಅವಮಾನ ಮಾಡಿಸ್ಕೊಂಡು ಬಂದಂಗಾಯ್ತು. ನ್ಯಾಯವಾಗಿ ಅವ್ರು ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಅವಸರ ಮಾಡಿಕೊಂಡು ಕೆಟ್ಟವ್ರಾಗ್ಬಿಟ್ವಿ. ಇದರಲ್ಲಿ ಕೆಟ್ಟವರಾಗೋದು ಏನೈತೆ ಶಾರದಾ? ರಾಜಣ್ಣನ ಆಸೆ ನೆರವೇರಿಸ್ಬೇಕು ಅಂತ ತಾನೇ ನಾವಲ್ಲಿಗೆ ಹೋಗಿದ್ದು. ಆದರೆ ಶಾಂತಕ ಹಿಂಗೆ ನಡ್ಕೋತಾರೆ ಅಂತ ಯಾರಿಗೂ ಗೊತ್ತಿತ್ತು ಹೇಳು? ಇದ್ರಾಗ ಏನೋ ರಹಸ್ಯ ಐತೆ ಕಣೆ ಶಾರದಾ. ರಾಜಣ್ಣ ಸುಳ್ಳು ಹೇಳೋನಲ್ಲ. ರಾಜಣ್ಣ ಕನಕಗಿರಿ ಲಗ್ನದ ವಿಷಯ ಮಾತಾಡೋನೆ. ಆದರೆ ಶಾಂತಕ ಯಾವುದೋ ಕಾರಣಕ್ಕೆ ಇದನ್ನು ಮುಚ್ಚಿಡ್ತಾವ್ರೆ ಕಣೆ. ಆ ಲಕ್ಷ್ಮಿ ಏನೋ ಹೇಳಕ್ ಬಂದ್ಲು. ಆ ಶಾಂತಕ ಅಷ್ಟು ಬೇಗ ಅವಳು ಬಾಯಿ ಮುಚ್ಚಿಸ್ಬಿಟ್ರು. ನನಗೂ ಅದೇ ಅರ್ಥ ಆಯ್ತಲ್ಲ ಶಾರದಾ. ನಮ್ಮ ಜೊತೆ ಎಷ್ಟು ಚೆನ್ನಾಗಿದ್ರು, ನಮ್ಮನ್ನು ಕಂಡಾಗೆಲ್ಲ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡೋರು. ಆದರೆ ಕನಕನ ಮದುವೆ ವಿಷಯನೇ ಎದ್ಬೇಡಿ ಅಂತ ಅಂದ್ಬಿಟ್ರಲ್ಲ. ಇವರೇನಾ ನಮ್ಮ ಶಾಂತಕ ಅಂತ ನನಗೆ ಆಶ್ಚರ್ಯ ಆಯ್ತದೆ. ಅಲ್ರಿ, ನೀವು ಅವ್ರಿಗೋಸ್ಕರ ಅವ್ರ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ. ಆ ಯೂನಿಯನ್ ಲೀಡರ್ ಕೈಕಾಲು ಹಿಡ್ಕೊಂಡು ಬಂದು ರಾಜಣ್ಣನ ಕೆಲಸನ ಕನ್ಕನ್ ಸಿಗೋಂಗ್ ಮಾಡಿದ್ರಿ. ಅವ್ರ ಇನ್ಶೂರೆನ್ಸ್ ದುಡ್ಡನ್ನ ಬೇಗ ಸಿಗೋಂಗ್ ಮಾಡಿದ್ರೆ ಕನ್ಕನ್ನ ಇವತ್ಗೂ ಹೆತ್ತ ಮಗಳ ತರ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿದ್ದೀರಾ. ನೀವಿಷ್ಟೆಲ್ಲ ಮಾಡಿದ್ರು ಅವ್ರಿಗೊಂಚೂರು ಕೃತಜ್ಞತೆ ಅನ್ನೋದೇ ಇಲ್ವಲ್ರಿ? ನಾವೇನ್ ಮಾಡಿದೀವಿ? ನಮ್ಮ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಸಾಧಿಸ್ತಾರೆ? ಹೋಗ್ಲಿ ಬಿಡು, ನಾನು ನನ್ನ ಕೆಲಸ ಮಾಡಿವ್ನಿ. ಸ್ನೇಹದ ಋಣ ತೀರಿಸಿವ್ನಿ ಅನ್ನೋ ಸಮಾಧಾನ ಅಷ್ಟೇ. ರೀ, ಶಾಂತಕ ಬದಲಾಗೋರೆ ಅಂದ್ರೆ ಏನರ್ಥ? ಅಲ್ಲ ರೀ, ಒಂದ್ ವೇಳೆ ಮದ್ವೆ ವಿಷಯ ಗೊತ್ತಿಲ್ಲ ಅಂತಾನೆ ಇಟ್ಕೊಳ್ಳಿ. ನಾವು ಹೋದಾಗ ನಮ್ ತಾವ್ ಚೆನ್ನಾಗಿ ಮಾತಾಡ್ಬೋದಿತ್ತಲ್ಲ. ನಮ್ ಸಂಬಂಧನ ಬೇಡ ಅನ್ನೋಷ್ಟು ತಿರಸ್ಕಾರ ಏನ್ರಿ? ಆ ಗೋವಿಂದ ಶಾಂತಕನ್ ಮನ್ಸು ಕೇಳಿಸ್ಬಿಡೋನೆ ಅಂತ ಅನ್ಸ್ತದೆ. ಅವನ್ ಯಾವಾಗ ಪೆನ್ಷನ್ ಬೇಡ ಅಂತ ಬರ್ಸ್ಕೊಟ್ಟು ಎಲ್ಲಾ ದುಡ್ಡನ್ನ ಒಂದೇ ಸಲ ತಗೊಂಡೋದ್ನೋ ಆವಾಗಲೇ ಅನ್ಕಂಡೆ ಇಂಥದ್ದೇನಾದ್ರೂ ಇವನು ಮಾಡೇ ಮಾಡ್ತಾನೆ ಅಂತ. ಅದು ನಿಜ ಆಯ್ತು ನೋಡು. ಶಾಂತಕನಿಗೆ ಮಗ ಎಲ್ಲ ಉದ್ಧಾರ ಮಾಡ್ಬಿಡ್ತಾನೆ ಅಂತ ತುಂಬಾ ನಂಬಿಕೆ ಬಂದ್ಬಿಟ್ಟಂಗೆ ಕಾಣ್ತದೆ. ಉದ್ಧಾರ ಮಾಡ್ತಾವನೆ. ಸಾಯೋವಾಗ ಗಂಟ್ಲಿಗೆ ಒಂದನಿ ನೀರು ಬಿಡಕ್ಕಿಲ್ಲ ಅವನು. ರೀ, ಅವರು ಈ ಮದ್ವೆ ಬೇಡ ಅನ್ನೋದಕ್ಕೆ ಬೇರೆನೆ ಕಾರಣ ಐತೆ. ಬೇರೆ ಕಾರಣನಾ?
ಏನೇ ಅದು? ರೀ, ಕನ್ಕಾಯಿಗೆ ದುಡಿತಾವಳು. ಆ ಮನೆಗೆ ಅವಳೆ ಆಧಾರದ ಕಂಬ. ಮನೇಲಿ ಬಸ್ರೆಂಗ್ಸ್ ಒಂದ್ ಕಡೆ, ವಯಸ್ಸಾದ ಮುತ್ಕಿ ಇನ್ನೊಂದ್ ಕಡೆ. ಆ ಗೋವಿಂದ ಉಂಡಾಡಿ ಗುಂಡ. ನೋಡ್ರಿ, 4 ಕಾಸಕ್ಕೆ ಪ್ರಯೋಜನ ಇಲ್ದ ಅನ್ಕೊಂಡ್ರಿ ಅವನು. ಮನೇಲಿ ಖರ್ಚಿನ ಮೇಲೆ ಖರ್ಚು. ಇಂಥ ಸಮಯದಾಗೆ ಕಂಕಂಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಮನೆಗತಿ ಏನು? ಅದಕ್ಕೆ ಶಾಂತಕ ಈ ಮದ್ವೆಗೆ ಒಪ್ತಿಲ್ಲ. ಶಾರದಾ, ನೀ ಹೇಳೋದು ಸರಿ ಅನಿಸ್ತದೆ ಕಣೆ. ಆದರೆ ಇದು ಕೊನೆ ಆಗದೆ ಹೆಂಗೆ? ಇವ್ರು ಒಪ್ಕೊಂಡಿದ್ದಿದ್ರೆ ಗಿರಿನ ಒಂದು ಮಾತು ಕೇಳಿ ಮುಂದುವರಿಯೋಣ ಅಂತಿದ್ದೆ. ಆದರೆ ಈಗ ಅಡ್ಕತ್ತಿಗೆ ಸಿಗಾಕೊಂಡಂಗೆ ಆಗದೆ. ಕನ್ಕನ್ ಭವಿಷ್ಯ ನೆನ್ಸ್ಕೊಂತಿದ್ರೆ ನಂಗೆ ಭಯ ಆಗ್ತದ್ರಿ. ಆ ಮಗ ಹಿಂಗ ಹಗ್ಲು ರಾತ್ರಿ ಅಂದೆ ದುಡಿತಾ ಇದ್ರೆ ಅವಳ ಆಸೆ ಆಕಾಂಕ್ಷೆನೆಲ್ಲ ಕೇಳೋರು ಯಾರ್ರಿ? ಪರಿಸ್ಥಿತಿ ಹಿಂಗೆ ಇರಕ್ಕಿಲ್ಲ ಶಾರದಾ. ಆ ಗೋವಿಂದ ಏನಾದರೂ ಮನೆ ಜವಾಬ್ದಾರಿ ತಗೊಂಡ್ರೆ ಆಗ ಶಾಂತಕ ಬದಲಾಗ್ಬಹುದು. ಒಂದಷ್ಟು ದಿನ ಬಿಟ್ಕೊಂಡು ನಿಧಾನಕ್ಕೆ ಕೇಳೋಣ ಬಿಡು. ಏನು ಇನ್ನೊಂದ್ಕಿತ ಅವ್ರ ಮನೆ ಬಾಗ್ಲಿಗೆ ಹೋಗಿ ಹೆಣ್ ಕೇಳದ? ನಂಗೆ ಅಸಹ್ಯ ಆಯ್ತದೆ ರೀ. ನಮ್ ಗಿರಿ ಏನ್ ಕುಂಟಾನ ಕುರುಡಾನ? ಕನ್ಕಾಲ್ದೆ ಹೋಗಿದ್ದಿದ್ರೆ ನಂಗ್ ಬಂದ್ ಸಿಟ್ಗೆ ಶಾಂತಕನ್ ಮುಖಕ್ಕೆ ಸರಿಯಾಗಿ ಜಾಡಿಸ್ತಿದ್ದೆ. ಆ ಮಗಿನ ಮುಖ ನೋಡ್ಕೊಂಡು ವಾಪಸ್ ಬಂದೀನಿ. ಗಿರಿಗೋಸ್ಕರ ಸುಮ್ಕಿರ್ಬೇಕಾಗದೆ. ಅವನಿಗೇನಾದ್ರೂ ವಿಷಯ ಹಿಂಗೆ ಅಂತ ಗೊತ್ತಾದ್ರೆ ಏನೇ ಗತಿ? ಅಲ್ರಿ, ಗಿರಿಗೇಳು ಕನ್ಕನ್ ಜೊತೆ ಓಡಾಡ್ಬೇಡ ಅಂತ ಹೇಳ್ತಾರಲ್ಲ, ನಮ್ ಗಿರಿಗೆ ಹೆಂಗ್ರಿ ಹೇಳಕ್ಕಾಯ್ತದೆ? ಅಲ್ರಿ, ಅವರು ಒಬ್ರಿಗೊಬ್ರು ತುಂಬಾ ಹಚ್ಕೊಂಡವ್ರೆ. ಆ ಎಳೆ ಜೀವಗಳನ್ನ ಹೆಂಗ್ರಿ ಬೇರೆ ಮಾಡಕ್ಕಾಯ್ತದೆ? ನೋಡು ಶಾರದಾ, ನಾವು ವಿಷಯ ಮಾತಾಡೋದೇ ಬೇಡ. ಏನು ಆಗಿಲ್ಲ ಅನ್ನೋ ತರ ಸುಮ್ಕೆ ಇದ್ಬಿಡೋಣ. ಹೆಂಗಾರ ಮಾಡಿ ಅವ್ನ ಕನಕನ ಮನೆ ಕಡೆ ಹೋಗದೆ ಇದ್ದಂಗೆ ನೋಡ್ಕೊ. ಆ ಶಾಂತಕ ತುಟಾರ ಅಂತ ಏನಾದ್ರು ಮಾತಾಡ್ಬಿಟ್ರೆ ಇವನು ಕಾಲ್ ಕೆರ್ಕೊಂಡು ಜಗಳ ಕೊಂಡೈತಾನೆ. ಹಂಗಾಗದೆ ಇದ್ದಂಗೆ ನೋಡ್ಕೊ, ತಿಳಿತಾ? ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಊಟಕ್ಕೆ ಬನ್ನಿ. ನನಗೆ ಊಟ ಬೇಡ ಅಂತ ಹೇಳದ್ನಲ್ಲ, ನೀನು ಹೋಗಿ ಊಟ ಮಾಡು. ನೀವು ಊಟ ಮಾಡದೆ ಹೋದ್ರೆ ನಾನು ಊಟ ಮಾಡಲ್ಲ. ನೀನ್ ಯಾಕೆ ಊಟ ಮಾಡಲ್ಲ? ನೀನುಗೋಸ್ಕರ ಅಲ್ದೆ ಹೋದ್ರು ನಿನ್ ಹೊಟ್ಟೆಲಿರೋ ನನ್ನ ಮೊಮ್ಮಗುಗೋಸ್ಕರ ನೀನು ಊಟ ಮಾಡ್ಲೇಬೇಕು. ಹಠ ಮಾಡ್ಬೇಡ, ಹೋಗಿ ಊಟ ಮಾಡು. ಏನತ್ತೆ, ನನಗೋಸ್ಕರ ಅಲ್ದೆ ಹೋದ್ರು ನಿಮ್ಮ ಮೊಮ್ಮಗುಗೋಸ್ಕರ ನಾನು ಊಟ ಮಾಡಬೇಕಾ? ಅಂದ್ರೆ ನಾನೇನಾದ್ರೂ ಪರವಾಗಿಲ್ಲ, ನಿಮ್ಮ ಮೊಮ್ಮಗು ಚೆನ್ನಾಗಿರ್ಬೇಕು ಅಲ್ವಾ? ಹೇಗಿದ್ದವ್ರು ಹೇಗಾಗ್ಬಿಟ್ರಿ ಅತ್ತೆ? ಯಾಕತ್ತೆ ಇಷ್ಟೊಂದು ಸ್ವಾರ್ಥಿ ಆಗ್ಬಿಟ್ರಿ? ಹೌದು, ಇದು ಸ್ವಾರ್ಥನೇ. ಏನೀಗ ಇದರಿಂದ ನಿನಗೇನ್ ನಷ್ಟ? ನಂದಿರ್ಲಿ ಬಿಡಿ, ಆದ್ರೆ ಅನ್ಯಾಯವಾಗಿ ಕನ್ಕನ್ ಮದ್ವೆನ ಮುರಿದು ಹಾಕ್ಬಿಟ್ರಲ್ಲ. ನೋಡು, ನಾನು ಏನ್ ಮಾಡ್ಬೇಕೋ ಅದನ್ನೇ ಮಾಡಿದೀನಿ. ಅಲ್ಲ ಅತ್ತೆ, ಮಾವ ಕನ್ಕನ್ ಮದುವೆ ವಿಷಯನ ಎಲ್ರ ಮುಂದೆನೂ ಪ್ರಸ್ತಾಪ ಮಾಡಿದ್ರು ತಾನೆ. ಆದ್ರೆ ನೀವು ಅವ್ರ ಮುಂದೆ ನಿರ್ದಾಕ್ಷಿಣ್ಯವಾಗಿ ಮುಖ ಕಡ್ದಾಗ ಏನು ಗೊತ್ತೇ ಇಲ್ಲ ಅನ್ನೋ ತರ ಹೇಳ್ಬಿಟ್ರಲ್ಲ. ಇದಕ್ಕೆ ನಿಮ್ ಮನಸ್ಸಾಕ್ಷಿ ಆದ್ರೂ ಹೇಗೊಪ್ತು ಹೇಳಿ? ಮಾತಾಡಿಯತ್ತೆ, ಮಾವ ಎಲ್ಲಾ ವಿಷಯನೂ ನಿಮ್ಗೆ ಹೇಳಿರ್ಲಿಲ್ವಾ? ನೀವು ಮದ್ವೆಗೆ ಒಪ್ಕೊಂಡಿದ್ರಿ ತಾನೆ. ಆದ್ರೆ ಈಗ ಏನು ಗೊತ್ತೇ ಇಲ್ಲ ಅನ್ನೋ ತರ ಮದ್ವೆ ಮುರಿದ್ಬಿಟ್ರಲ್ಲ. ಯಾಕೆ ಹೀಗ್ ಮಾಡಿದ್ರಿ? ಲಕ್ಷ್ಮಿ, ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕು ಅಂತ ಏನಿದೆ? ನಾನು ಈ ಮನೆ ಹಿರಿಯೋಳು, ನನ್ಗನ್ಸಿದ್ದನ್ನ ನಾನು ಮಾಡ್ತೀನಿ. ಇಲ್ಲ ಅತ್ತೆ, ನಿಮಗ್ ಸರಿ ಅನ್ಸಿದ್ದನ್ನ ನೀವು ಮಾಡೋ ಹಾಗಿಲ್ಲ. ಅದು ಎಲ್ರೂ ದೃಷ್ಟಿಲೂ ಸರಿಯಾಗಿರ್ಬೇಕು. ಆದ್ರೆ ನೀವು ಹಾಗೆ ಮಾಡ್ತಿಲ್ಲ. ಇದನ್ನೆಲ್ಲ ನಾನು ಕೇಳ್ತೀನಿ ಅಂತ ನೀವು ಮುಖ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಾ. ನಿನಗ್ ಹೆದರ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ಆ ಕನಕನ್ಗೆ ಅನುಮಾನ ಬರಬಾರ್ದು ಅಂತ ಹಾಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ, ನನ್ನ ಇಷ್ಟೊಂದು ಪ್ರಶ್ನೆ ಕೇಳ್ತಿಯಲ್ಲ, ಕನಕ ನನ್ನ ಮಗಳಲ್ಲ ಅಂತ ನಿನಗೆ ಗೊತ್ತಿಲ್ವಾ? ನಾನು ಯಾಕೆ ಅವಳು ಮದ್ವೆ ಮಾಡ್ಬೇಕು? ಏನತ್ತೆ, ಎಷ್ಟು ನಿರ್ದಯವಾಗಿ ಮಾತಾಡ್ತಾ ಇದ್ದೀರಾ? ನಮ್ಮ ಅತ್ತೆನ ಮಾತಾಡ್ತಿರೋದು ಅಂತ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ನೋಡ್ತಾನೆ ಇದ್ದೀನಿ, ಕನಕ ನಿಮ್ ಮಗಳಲ್ಲ ಅಂತ ಸ್ವಾಮೀಜಿ ಹೇಳಿದ ದಿವಸದಿಂದ ನೀವು ಅವಳನ್ನ ತುಂಬಾ ನಿಕೃಷ್ಟವಾಗಿ ನಡ್ಸ್ಕೊತಾ ಇದ್ದೀರಾ. ಅತ್ತೆ, ಹೆತ್ತು ಮಕ್ಕಳ ಮೇಲೆ ವ್ಯಾಮೋಹ ಇರಬೇಕು, ಆದ್ರೆ ಇಷ್ಟೊಂದು ಇರಬಾರ್ದು. ಇಷ್ಟು ವರ್ಷ ಸಾಕಿ ಸಲಹಿದ ಕನಕ ನಿಮ್ಗೇನು ಅಲ್ವಾ? ಹೆತ್ತರಷ್ಟೇ ಸಂಬಂಧನಾ? ಕರಳು ಮೀರಿರೋ ಸಂಬಂಧ ಬೇರೆ ಯಾವ್ದು ಇಲ್ವಾ ಅತ್ತೆ? ಕನಕನ ನೀವು ಹೆತ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಯಾಕೆ ಅವಳ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದೀರಾ? ಹೆತ್ತು ಮಗಳಿಗಿಂತ ಹೆಚ್ಚಾಗಿ ನಿಮ್ಮ ಮಾವ ಅವಳನ್ನ ಮೆರೆಸಿದ್ರು. ನಾನು ಅಷ್ಟೇ ಅದೇ ಭ್ರಮೆಯಲ್ಲಿ ಇದ್ದುಬಿಟ್ಟೆ.
ಆದ್ರೆ ನನ್ನ ಸ್ವಂತ ಮಗನಿಗೆ ಸಿಗಬೇಕಾಗಿದ್ದ ಸ್ಥಾನ ಮಾನ ಯಾವುದೂ ಸಿಗ್ಲಿಲ್ಲ. ತಾಯಿ ಪ್ರೀತಿಯಿಂದನೂ ಅವನಿಗೆ ವಂಚನೆ ಆಗೋಯ್ತು. ಪಾಪ ಎಲ್ಲರ ಹತ್ರನೂ ಚೀತು ಅಂತ ಅನ್ನಿಸ್ಕೊಂಡು ಬದುಕೋ ಹಾಗಾಯ್ತು. ಅತ್ತೆ, ಇದಕ್ಕೆ ಕನಕ ಹೇಗೆ ಹೊಣೆ ಆಗ್ತಾಳೆ? ಇದ್ರಲ್ಲಿ ಅವಳದೇನ್ ತಪ್ಪಿದೆ? ಈ ಮನೆಯಲ್ಲೇ ಹುಟ್ಟಬೇಕು ಅಂತ ನಿಮ್ ಮಗ ಏನಾದ್ರೂ ಕೇಳ್ಕೊಂಡ್ ಬಂದಿದ್ನಾ? ಅಥವಾ ನಿಮ್ ಹೊಟ್ಟೆಲ್ ಹುಟ್ಟಬಾರ್ದು ಅಂತ ಕನಕ ಏನಾದ್ರೂ ಹರಕೆ ಕಟ್ಕೊಂಡಿದ್ಲಾ? ನಿಮಗ್ ಅವಳ ಬಗ್ಗೆ ಅಷ್ಟೊಂದು ಅಸಮಾಧಾನ ಇದ್ರೆ ಅವಳನ್ನ ಮದುವೆ ಮಾಡಿ ಕಳ್ಸಿಕೊಟ್ಬಿಡಿ. ಅವಳಲ್ಲಾದ್ರೂ ಸುಖವಾಗಿರ್ತಾಳೆ, ತಾಯಿ ಮಗಳ ಸಂಬಂಧನ ಉಳ್ಕೊಳ್ಳುತ್ತೆ. ಆದ್ರೆ ನೀವೀಗ ಮಾಡ್ತಿರೋದು ಸರಿನಾ? ನೀವೇ ಹೇಳಿ. ನೋಡು, ನೀನೇನೇ ಹೇಳು, ನಾನು ಮಾಡ್ತಿರೋದೇ ಸರಿ. ಅಂದ್ರೆ ಕನಕನ್ ಕೈಲಿ ಜೀವನ ಪರ್ಯಂತ ಹೀಗೆ ದುಡಿಸ್ಕೋಬೇಕು, ಅವಳನ್ನೆಲ್ಲೂ ಕಳಿಸ್ಬಾರ್ದು ಅನ್ನೋ ತಾನೇ ನಿಮ್ ಮನ್ಸಲ್ಲಿರೋದು. ಹೊಟ್ಟೆಲ್ ಹುಟ್ಲಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀವು ಅವಳನ್ನ ಇಷ್ಟು ನಿಕೃಷ್ಟವಾಗಿ ನಡ್ಸ್ಕೋತಿದ್ದೀರಾ. ಆದ್ರೆ ಅವಳು ಮಾಡೋ ಸಂಪಾದನೆ ಮಾತ್ರ ನಿಮಗ್ ಬೇಕು. ಎಷ್ಟು ದುರಾಸೆ ಅತ್ತೆ ನಿಮ್ಗೆ. ಇದು ದುರಾಸೆ ಅಲ್ಲ ಕಣೆ, ಒಂದು ತಾಯಿ ಸ್ಥಾನದಲ್ಲಿ ನಿಂತು ಮಗಳಿಂದ ಕೇಳ್ತಾ ಇರೋ ಪ್ರತಿಫಲ. ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇಷ್ಟು ದಿನ ಸ್ವಂತ ಮಗಳ ತರ ನಾನು ಸಾಕ್ಲಿಲ್ವಾ? ಇವತ್ತು ಈ ಮನೆಗೋಸ್ಕರ ಅವಳು ದುಡ್ದು ಹಾಕಿದ್ರೆ ಏನೇ ತಪ್ಪು? ನೋಡು, ನಾನ್ ಮಾಡ್ತಿರೋದು ದುರಾಸೆ ಅನ್ಕೋ, ಸ್ವಾರ್ಥ ಅನ್ಕೋ, ಏನ್ ಬೇಕಾದ್ರೂ ಅನ್ಕೋ. ನೋಡು ಲಕ್ಷ್ಮಿ, ಪದೇ ಪದೇ ನನ್ನ ಈ ರೀತಿ ಅಡ್ಡಗಟ್ಟಿ ಪ್ರಶ್ನೆಗಳನ್ನ ಕೇಳ್ಬೇಡ. ನಾನು ಇದನ್ನೆಲ್ಲ ಕಷ್ಟಪಟ್ಟು ಸಹಿಸ್ಕೊಂಡಿದ್ದೀನಿ. ಯಾವತ್ತಾದ್ರೂ ನನ್ನ ತಾಳ್ಮೆ ಮೀರಿ ನಾನು ಬಾಯಿ ಬಿಟ್ರೆ ಈ ಪ್ರಪಂಚಕ್ಕೆ ಗೊತ್ತಾಗತ್ತೆ ಕನಕ ನನ್ನ ಮಗಳಲ್ಲ ಅಂತ. ಅವಳು ನನ್ನ ಮಗಳೇ ಅಲ್ಲ ಅಂತ ಈ ಪ್ರಪಂಚಕ್ಕೆ ಗೊತ್ತಾದ್ರೆ ಈ ಮನೆಗೋಸ್ಕರ ದುಡಿಯೋದಿರ್ಲಿ, ಅವಳು ಮಾಡ್ತಿರೋ ಕೆಲ್ಸನೂ ಕಳ್ಕೋಬೇಕಾಗತ್ತೆ, ಮನೆ ಬಿಟ್ಟು ಆಚೆ ಹೋಗ್ಬೇಕಾಗತ್ತೆ. ಅದಕ್ಕೆ ನೀನೇ ಅವಕಾಶ ಮಾಡ್ಕೊಡ್ಬೇಡ, ಗೊತ್ತಾಯ್ತಾ? ಅಮ್ಮ, ಅಮ್ಮ, ಇಷ್ಟೊತ್ತರಲ್ಲಿ ಎಲ್ಲಿ ಹೋಗಿದ್ರಿ? ನಿಮ್ಮ ಅತ್ತಿಗೆ ಊಟ ಮಾಡದೆ ಆಚೆ ನಿಂತಿದ್ಲು, ಕರಿಯೋಣ ಅಂತ ಹೋಗಿದ್ದೆ. ಅಮ್ಮ, ಅದಕ್ಕೆ ಇನ್ನೂ ಊಟ ಮಾಡಿಲ್ವಾ? ಇಲ್ಲ, ಮಾಡಿಲ್ಲ. ನೀನು ಅವ್ರಿಗೆ ಊಟ ಮಾಡು ಅಂತ ಹೇಳಿಲ್ವಾ? ನೋಡು ಕನಕ, ನಾನು ಹೇಳೋ ಅಷ್ಟು ಹೇಳಿದ್ದೀನಿ. ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾಳೆ. ನೀನಿದೆಯಲ್ಲಮ್ಮ ವಾತ್ಸಲ್ಯದ ಕಣಿ, ತುತ್ತು ಕಲಸಿ ಬಾಯಿಗೆ ತಗೊಂಡೋಗಿಡು. ಅದಕ್ಕೆ ಅದಕ್ಕೆ ಬಾಗಲ್ ತೆಗೀರಿ. ಅದಕ್ಕೆ ಅದಕ್ಕೆ ಪ್ಲೀಸ್ ಬಾಗಲ್ ತೆಗೀರಿ. ಏನದ್ಕೆ ನೀವು ಊಟ ಮಾಡಿಲ್ವಂತೆ? ನನ್ಗೆ ಊಟ ಬೇಡ. ಹಾಗಂದ್ರೆ ಹೇಗದ್ಕೆ? ನೀವು ಪ್ರೆಗ್ನೆಂಟು, ಊಟ ಮಾಡದೆ ಹಾಗೆ ಮಲಗ್ತಾರ? ನೀವು ಚೆನ್ನಾಗಿದ್ರೆ ತಾನೇ ಮಗು ಚೆನ್ನಾಗಿರೋದು. ಪ್ಲೀಸ್ ಅದಕ್ಕೆ ಊಟ ಮಾಡಿ. ನೀನುಗೋಸ್ಕರ ಅಲ್ದೆ ಹೋದ್ರು ನಿನ್ ಹೊಟ್ಟೆಲಿರೋ ನನ್ನ ಮೊಮ್ಮಗುಗೋಸ್ಕರ ನೀನು ಊಟ ಮಾಡ್ಲೇಬೇಕು. ಅತ್ತೆ, ಮಗುಗೋಸ್ಕರ ಊಟ ಮಾಡು ಅಂತ ತಮ್ಮ ಸ್ವಾರ್ಥ ತೋರಿಸ್ಬಿಟ್ರು. ಈ ಕನಕ ನೀವು ಚೆನ್ನಾಗಿದ್ರೆ ತಾನೇ ಮಗು ಚೆನ್ನಾಗಿರೋದು ಅಂತಿದ್ದಾಳೆ. ಇಬ್ರಿಗೂ ಎಷ್ಟು ವ್ಯತ್ಯಾಸ. ಇಷ್ಟು ಒಳ್ಳೆ ಮನಸ್ಸಿರೋ ಹುಡುಗಿ ಭವಿಷ್ಯನ ಹಾಳು ಮಾಡ್ತಿದಾರಲ್ಲ. ಅತ್ತೆಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಅದಕ್ಕೆ ಏನ್ ಯೋಚನೆ ಮಾಡ್ತಿದ್ದೀರಿ? ಒಂದು ಊಟ ಮಾಡಿ. ಕನಕ, ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡ. ನನ್ಗೆ ಊಟ ಬೇಡ. ಅದಕ್ಕೆ ನೀವು ಯಾಕೆ ಊಟ ಮಾಡ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ನೀವು ಹೊರಗಡೆ ಏನು ಮಾತಾಡಿದ್ರಿ ಅಂತಲೂ ನನಗೆ ಗೊತ್ತು. ಏನು ಹೇಳ್ತಿದ್ಯಾ ಕನಕ? ನಾನು ಅತ್ತೆ ಏನು ಮಾತಾಡಿದ್ವಿ ಅಂತ ನಿನಗೆ ಗೊತ್ತಾಗೋಯ್ತಾ? ಹ್ಞೂ, ಅದಕ್ಕೆ ನನಗೆ ಗೊತ್ತಾಯ್ತು. ಏನು ಗೊತ್ತು? ನೀವು ಮಾಮೂಲಿ ಅಣ್ಣಂಗೆ ಜವಾಬ್ದಾರಿ ಇಲ್ಲ, ಕೌಡೆ ಕಾಸು ದುಡಿತಿಲ್ಲ, ಈ ಮಗುನ್ ಸಾಕೋದು ಹೇಗೆ ಅಂತ ಅಮ್ಮನ ಮುಂದೆ ಪಿರಿ ಮಾಡಿರ್ತೀರಿ. ಅದಕ್ಕೆ ಅಮ್ಮ ಅಣ್ಣನ್ ದೂರ್ತಿದ್ದಾಳೆ ಅಂತ ಸೆಟ್ ಮಾಡ್ಕೊಂಡಿರ್ತಾರೆ, ಏನಾದ್ರೂ ಅಂದಿರ್ತಾರೆ. ಅದಕ್ಕೆ ನೀವು ಊಟ ಬೇಡ ಅಂತ ಹಸ್ದು ಹೊಟ್ಟೆಲಿ ಸ್ಟ್ರೈಕ್ ಮಾಡ್ತಿದ್ದೀರಾ, ಸರಿ ತಾನೆ?
ಅದಕ್ಕೆ ನಾ ಹೇಳಿದ್ ಸರಿ ತಾನೆ. ಅಮ್ಮನ ಮುಖ ನೋಡ್ದಾಗ್ಲೇ ಗೊತ್ತಾಯ್ತು ಹೀಗೆ ಆಗಿದೆ ಅಂತ. ಅಷ್ಟಕ್ಕೆಲ್ಲ ಊಟ ಬಿಡ್ತಾರ? ಅದಕ್ಕೆ ತಗೊಳ್ಳಿ, ಊಟ ಮಾಡಿ. ಛೇ, ಇವಳು ನನ್ನ ಆಜ್ಞೆ ಅಲ್ಲ ಅಂತ ಹೇಗೆ ನಂಬೋದು? ಇಷ್ಟು ಒಳ್ಳೆ ಮನಸ್ಸಿರೋ ಹುಡುಗಿಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಸತ್ಯ ಎದೆ ಸುಳ್ತಿದೆ, ಅನ್ನೋ ಹಾಗಿಲ್ಲ, ಅನುಭವಿಸೋ ಹಾಗಿಲ್ಲ. ಮನೆ ಮನಸ್ಸುಗಳು ಮುರಿಯೋ ಇಂಥ ಸತ್ಯನ ಆ ಸ್ವಾಮೀಜಿಗಳು ಯಾವ ಪುರುಷಾರ್ಥಕ್ಕೆ ಹೇಳಿದ್ರು? ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಅಣ್ಣನೂ ಹೀಗೆ ಇರಲ್ಲ. ಒಂದಲ್ಲ ಒಂದಿನ ಅವನಿಗೂ ಜವಾಬ್ದಾರಿ ಅನ್ನೋದು ಬಂದೇ ಬರುತ್ತೆ. ಅಬ್ರಹಿಂ ಲಿಂಕನು ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಆಗೋದಕ್ಕೆ ಮುಂಚೆ ಜೀವನದಲ್ಲಿ 26 ಸರಿ ಫೇಲ್ಯೂರ್ಸ್ ಕಂಡಿದ್ನಂತೆ. ನೋಡ್ತಾ ಇರಿ, ಒನ್ ಫೈನ್ ಡೇ ಅಣ್ಣನೂ ದೊಡ್ಡ ಸಾಧನೆ ಮಾಡೇ ಮಾಡ್ತಾನೆ. ಅವನು ನನ್ನ ಅಣ್ಣ. ಅದಕ್ಕೆ ಅಯ್ಯೋ ಕನಕ, ನಿನಗೆಂತ ಭ್ರಾಂತು. ನೀನವ್ರ ತಂಗಿ ಅಲ್ಲ ಕಣೆ. ಅದಕ್ಕೆ ಏನು ಹೇಳ್ತಿದ್ದಾರೆ ನೀವು? ನಾನು ಅವ್ರ ತಂಗಿ ಅಲ್ವಾ? ಅಲ್ಲ, ಅದು ನೀನವ್ರಿಗೆ ಅಕ್ಕನೋ ಅಮ್ಮನೋ ಆಗಿರ್ಬೇಕಾಗಿತ್ತು. ನಿನಗವ್ರ ಬಗ್ಗೆ ಎಷ್ಟು ಮಮಕಾರ ಅಲ್ವಾ? ಅದಕ್ಕೆ ಈ ಸೆಂಟಿಮೆಂಟ್ ಎಲ್ಲ ಬೇಡ. ಮೊದಲು ಊಟ ಮಾಡಿ. ಎಲ್ಲಿ ಅನ್ನಿ. ಇನ್ನು ಏನದಕ್ಕೆ ಹಾಗೆ ನೋಡ್ತಿದ್ದೀರಾ? ಅನ್ನಿ. ಆಕಾಶ್, ಏನೋ ಇಷ್ಟು ಬೇಗ ರೆಡಿ ಆಗ್ಬಿಟ್ಟೆ? ನಾನಿನ್ನೂ ರೆಡಿ ಆಗಿಲ್ಲ. ಅಚ್ಚರಿ, ಜೈಲ್ ಹತ್ರ ಹೋಗೋದಕ್ಕೆ ಫೈಲ್ಸ್ ಎಲ್ಲ ಯಾಕೆ? ಜೈಲ್ಗ? ನಾನಾಗಪ್ಪ ಜೈಲ್ ಹತ್ರ ಹೋಗ್ಲಿ? ಏನು ಹೀಗೆ ಕೇಳ್ತಾ ಇದೀಯಾ? ನೆನ್ನೆನೆ ಹೇಳದ್ನಲ್ಲ, ಪ್ರಿಯಾಂಕಾ ಇವತ್ತು ಜೈಲಿಂದ ರಿಲೀಸ್ ಆಗ್ತಿದ್ದಾಳೆ, ಮೋಹನ್ ರಾಮ್ ಜೊತೆಯಲ್ಲಿ ನಾವಿಬ್ರು ಜೈಲಿಗೆ ಹೋಗಿ ಅವಳನ್ನ ರಿಸೀವ್ ಮಾಡ್ಕೊಂಡ್ ಬರ್ಬೇಕು ಅಂತ. ಆಗ್ಲೇ ಮರ್ತ್ಬಿಟ್ಯಾ? ಯಾಕೋ, ಏನಾಯ್ತು? ಯಾಕೆ ನಗ್ತಿದ್ಯಾ? ಅಲ್ಲಪ್ಪ, ಅವಳ ನ್ಯಾಷನಲ್ ಲೀಡ್ರ VIP ನ ಜೈಲಿಗೆ ಹೋಗಿ ರಿಸೀವ್ ಮಾಡೋದಕ್ಕೆ ಯಾವ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾಳೆ ಅವಳು? ಮಾಡಿರೋದು ಒಂದು ಕೊಲೆ. ಅವಳನ್ನ ರಿಸೀವ್ ಮಾಡೋಕ್ಕೆ ನಾನು ಜೈಲಿಗೆ ಹೋಗೋದಾ? ನೆವರ್. ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ಆಕಾಶ್, ನಿಂತ್ಕೊಡು. ಯಾಕೆ ಇಷ್ಟೊಂದು ರೆಕ್ಲೆಸ್ ಆಗಿ ಮಾತಾಡ್ತೀಯಾ? ಪ್ರಿಯಾ ಯಾರು? ನೀನು ಮದುವೆ ಆಗೋಳು. ಅವಳನ್ನ ನೀನು ಹೋಗಿ ರಿಸೀವ್ ಮಾಡಲಿಲ್ಲ ಅಂತಂದ್ರೆ ಅವಳು ಏನು ಅನ್ಕೊಳ್ಳಲ್ಲ. ಅಪ್ಪ, ಐ ಆಮ್ ಸಾರಿ. ನಾನು ಅವಳ ಮದುವೆ ಆಗ್ತೀನಿ ಅನ್ನೋದನ್ನ ಮರ್ತು ಬಿಡಿ. ಆಕಾಶ್, ಏನು ಏನೋ ನೀನು ಹೇಳ್ತಾ ಇರೋದು? ನಾನು ನಿನ್ಗೆ ಅಷ್ಟೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದ್ದೀನಿ, ಮತ್ತೆ ನೀನು ಬ್ಯಾಕ್ ಟು ಸ್ಕ್ವೇರ್ ಅಂತ ಅಲ್ಲೇ ಬಂದು ನಿಂತಿದ್ಯಲ್ಲ. ಕನ್ವಿನ್ಸ್ ಆಗಿದೆ ನಿಜ, ಆದರೆ ಪ್ರಿಯಾ ಕನ್ಫರ್ಮ್ ಮಾಡಲಿಲ್ವಲ್ಲ, ತಾನು ಚಾಡಿ ತೋರಿಸೇ ಬಿಟ್ಲಲ್ಲ. ನೋಡು, ಈಗ ಪ್ರಿಯಾ ಬಗ್ಗೆ, ಅವಳ ಕ್ಯಾರೆಕ್ಟರ್ ಬಗ್ಗೆ ದೂಷಣೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇಟ್ ಇಸ್ ಆಲ್ ಡಿಸೈಡೆಡ್. ನಿಂದು ಪ್ರಿಯಂದು ಮದುವೆ ನಡಿಬೇಕಂತ ತೀರ್ಮಾನ ಮಾಡೋ ಆಗಿದೆ. ಏನಪ್ಪ ನೀವು, ಮಗ ಅಂತ ಸ್ವಲ್ಪನೂ ಕನ್ಸರ್ನ್ ಬೇಡವಾ? ಆ ಪ್ರಿಯಾ ಒಂದು ಹೆಣ್ಣ, ಶಿ ಈಸ್ ಎ ಗೋಸ್ಟ್. ಯಾರ ಜೀವ ತೆಗಿಯಕ್ಕೂ ಹೇಸಲ್ಲ ಅವಳು. ಅಂಥವಳ ಮದುವೆ ಆಗಿ ನಾನು ಸುಖವಾಗಿ ಜೀವನ ಮಾಡೋಕ್ಕಾಗುತ್ತಾ? ಅಲ್ಲ ಕಣೋ ಆಕಾಶ್, ಅವಳ ನೇಚರ್ ಬಗ್ಗೆ ನನಗೆ ಗೊತ್ತಿದೆ ತಾನೆ, ಮತ್ತೆ ಅದನ್ನೇ ಮಾತಾಡರೆ. ಅವಳ ಬಗ್ಗೆ ನಿನಗೆಲ್ಲ ವಿಷಯನೂ ಗೊತ್ತಿದ ಮೇಲೆ ತಾನೆ ನಿನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದು. ಹೌದಪ್ಪ, ಇವತ್ತಲ್ಲ ನಾಳೆ ಅವಳನ್ನ ಬದಲಾಯಿಸ್ಬೋದು ಅಂದ್ಕೊಂಡಿದ್ದೆ, ಆದರೆ ಈಗ ಅದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕೋ ಸಾಧ್ಯ ಇಲ್ಲ? ಮನಸ್ಸು ಮಾಡಿದ್ರೆ ಕಬ್ಬಿಣನೂ ಬಂಗಾರ ಮಾಡ್ಬೋದು. ಅದು ಮಾಡೋ ರಸವಿದ್ಯೆ ಗೊತ್ತಿರಬೇಕಷ್ಟೇ. ಅಂಥದ್ರಲ್ಲಿ ಪ್ರಿಯಾನ ಬದಲಾಯಿಸೋದು ಯಾವ ಮಹಾ? ಅಪ್ಪ, ಇವಳು ತುಕ್ಕಿಡ್ದಿರೋ ಕಬ್ಬಣ ಬಗ್ಸಕ್ಕೆ ಆಗದೆ ಇರೋದನ್ನ ಬಂಗಾರ ಹೇಗೆ ಮಾಡ್ತೀರಾ? ದೂರ ನುಗ್ದಷ್ಟು ವಾಪಸ್ ಬಂದು ಹೊಡೆಯೋ ಪೆಂಡುಲಂ ಗುಂಡವಳು. ಅವಳು ಸವಾಸನೆ ಸಾಕಾಗೋಗಿದ್ದಾನೆ. ಕಡ್ಡಿ 2 ತುಂಡು ಮಾಡಿದ ಹಾಗೆ ಮಾತಾಡಬೇಡ. ನೋಡು, ಈ ವಿಷಯದಲ್ಲಿ ನಾನು ಯಾವ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ನನ್ನ ಮಾತನ್ನು ನೀನು ಕೇಳಲೇಬೇಕು. ಯಾಕಪ್ಪ, ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ? ಮಾಡಲೇಬೇಕು ಆಕಾಶ್. ನಿಮ್ಮಪ್ಪನಿಗೆ ದುಡ್ಡಿನ ವ್ಯಾಮೋಹ. ಅದೇ ದುಡ್ಡಿಗೋಸ್ಕರ ನಿನ್ನನ್ನು ಆ ಮನೆಗೆ ಮಾರಕ್ಕೆ ಹೊರಟಿದ್ದಾರೆ. ಅಮ್ಮ, ಏನು ಹೇಳ್ತಿದ್ದೀರಾ ನೀವು? ನಿನ್ನೇನು ಯಾರ ಇಲ್ಲಿ ಕರೆಸಿದ್ದು? ಇದು ನನಗೂ ಆಕಾಶಕ್ಕೂ ಸಂಬಂಧಪಟ್ಟ ವಿಷಯ. ಸುಮ್ಮನೆ ಹೊರಟೋಗು. ಒಂದು ಮಾತಾಡ್ತಾರೆ, ನಾನು ಸುಮ್ಮನೆ ಇರಲ್ಲ. ಚಿಲ್ಲರಿ, ನೀವು ಏನು ಹೇಳಿದ್ರು ಸರಿ, ಏನು ಮಾಡಿದ್ರು ಸರಿ, ನಾನು ಮಾತ್ರ ಇರೋ ವಿಷಯನ ಹೇಳ್ಬಿಡ್ತೀನಿ. ಬೇಡ ಭವ್ಯ, ಹಠ ಮಾಡಬೇಡ.
ಸುಮ್ಮನೆ ಏನೇನೋ ಮಾತಾಡಿ ಅವನ ಭವಿಷ್ಯನ ಹಾಳು ಮಾಡಬೇಡ. ಇವನ್ ಭವಿಷ್ಯನ ಹಾಳು ಮಾಡೋಕೆ ಹೊರಟಿರೋರು ನೀವು ರೀ, ನಾನಲ್ಲ. ನಾನೀಗ ಸುಮ್ಮನೆ ಇದ್ಬಿಟ್ರೆ ತಾಯಿಯಾಗಿ ಮಗನಿಗೆ ದ್ರೋಹ ಮಾಡ್ದಾಗುತ್ತೆ. ಇಲ್ಲ ರೀ, ನಾನು ಹೇಳ್ಬಿಡ್ತೀನಿ. ಅಮ್ಮ, ಏನ್ ನಡೆದಿದೆ ದಯವಿಟ್ಟು ಹೇಳು. ನಿಮ್ಮಪ್ಪ ನಿನ್ನ ಮತ್ತು ಆ ಪ್ರಿಯಾನ್ ಮದುವೆಗೆ ಮುಹೂರ್ತ ಇಡಿಸ್ ಬಂದಿದ್ದಾರೆ.